ಸೊ ಹಾಯ್ ವಾಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಾಮನಾಥ್ ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿದ್ದಾರೆ ಗೈಸ್? ನೋಡಿ ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸಗಳಿತ್ತು, ಸೊ ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ, ಅದಕ್ಕೆ ಸಂಜೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ಮಕ್ಕಳಿಗೆ ಬಿಟ್ಟಿದ್ದೆ ಎಕ್ಸಸೈಸ್ ಮಾಡಲಿಕ್ಕೆ, ತಿಂಡಿ ಮಾಡೋಕ್ಕೆಲ್ಲ ಟೈಮ್ ಆಗೋಗುತ್ತೆ ಅಂತಂದು. ಸೊ ಇವತ್ತು ಬೆಳಗ್ಗೆ ಅವ್ರಿಗೆ ಬಿಟ್ಟಿದ್ದೆ, ಎಕ್ಸಸೈಸೇ ಮಾಡಿರಲಿಲ್ಲ, ಅರ್ಧ ಬರ್ಧ ಮಾಡಿಬಿಟ್ಟು ಸುಮ್ಮನೆ ಎತ್ತಿಕ್ಬಿಟ್ಟಿದ್ರು. ಅದಕ್ಕೆ ಸಂಜೆ ಮಾಡಿಸೋಣ ಅಂತಂದು ಎಕ್ಸಸೈಸ್ ಮಾಡಿಸ್ತಾಯಿದ್ದೀನಿ. ಡೈಲಿ ಇದನ್ನು ರೂಢಿ ಮಾಡ್ತಾಯಿದ್ದೀನಿ. ಇವಾಗ ಮುಂಚೆ ಎಲ್ಲ ನಾನು ಕೂಡ ಎಕ್ಸಸೈಸ್ ಮಾಡ್ತಾಯಿದ್ದೆ, ಬಟ್ ಅಜ್ಜಿಗೆ ಆಪ್ರೇಷನ್ ಅಂತ ಆಯಿತು. ಸೊ ಅದಕ್ಕೆ ಅವಾಗ ಆಪ್ರೇಷನ್ ಆದಮೇಲೆ ಮಕ್ಕಳು ನೋಡ್ಕೊಳ್ಳೋದು ಮತ್ತು ಹೊಲ್ದ ಕೆಲಸಕ್ಕೆಲ್ಲ ನಾನೇ ಹೋಗ್ತಿದ್ದೆ. ಹೊಲ್ದ ಹತ್ರ ಕೂಲರ್ನ ಕರ್ಕೊಂಡು ಹೂವು ಎಲ್ಲ ಹಾಕಿದ್ವಿ ಅವಾಗ, ಬಟಾನ್ಸ್ ಹೂವು. ಸೊ ಹೊಲ್ದತ್ರ ಎಲ್ಲ ಹೋಗ್ತಿದ್ವಲ್ಲ, ಆವಾಗ ಬಿಟ್ಟಿದ್ದೆ ಎಕ್ಸಸೈಸ್ ಮಾಡೋದು, ಮತ್ತೆ ಸ್ಟಾರ್ಟ್ ಮಾಡಲಿಲ್ಲ. ಕೆಲಸದ ಮಧ್ಯ ಕೆಲಸನೇ ಜಾಸ್ತಿ ಇರೋದಲ್ವ, ಸೊ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಅವಾಗ 4:30-5 ಗಂಟೆಗೆ ಎದ್ದು ಹೋಗಬೇಕಿತ್ತು, ಅದಕ್ಕೋಸ್ಕರ. ಸೊ ನೋಡಿ, ನಾನು ಏನಾದರೂ ಎಕ್ಸಸೈಸ್ ಮಾಡಿಸಿದ್ರೆ ಮಾತ್ರ ಮಾಡ್ತಾರೆ, ಇಲ್ಲ ಅಂದರೆ ಮಾಡೋದೇ ಇಲ್ಲ. ಏನಾದರೂ ಒಂದು ತಿಟ್ಕೆ ಮಾಡ್ತಿರ್ತಾರೆ. ನಾನೊಂಥರ ಹೇಳ್ಕೊಟ್ರೆ ಅವರೊಂಥರ ಮಾಡ್ತಾಯಿರ್ತಾರೆ. ಅದಕ್ಕೆ ಮಕ್ಕಳಿಗೆ ಎಕ್ಸಸೈಸ್ ಮಾಡೋದು ಕಲ್ಸೋಣ ಅಂತಂದು ಯಾವಾಗೂ ಆಟ ಆಡೋಕ್ಕೆ ಹೋಗ್ತಾ ಇರ್ತಾರೆ ಹೊರಗಡೆ. ಅದಕ್ಕೆ ಈ ಬೆಳಗ್ಗೆ ಟೈಮ್ ಎಕ್ಸಸೈಸ್ ಮಾಡೋಕ್ಕೆ ರೂಢಿ ಮಾಡಿಬಿಟ್ರೆ ಆಟ ಆಡೋ ಕಡೆಗೆ ಮನಸ್ಸು ಬರಲ್ಲ ಅಂತಂದು ಎಕ್ಸಸೈಸ್ ಮಾಡಲಿಕ್ಕೆ ರೂಢಿ ಮಾಡಿಸ್ತಾ ಇದ್ದೀನಿ ಇವಾಗ. ಸೊ ಒಂದೊಂದು ಎಕ್ಸಸೈಸು 10 ಟೈಮ್ಸ್ ಮಾಡಿಸ್ತೀನಿ. ಏನಿಲ್ಲ ಅಂದರೆ ಒಂದು 10 to 15 ಎಕ್ಸಸೈಸು ಮತ್ತು ಧ್ಯಾನ, ಇದನ್ನೆಲ್ಲ ಮೆಡಿಟೇಷನ್ ಎಲ್ಲ ಮಾಡಿಸ್ತಾ ಇರ್ತೀನಿ. ಗೈಸ್ ನೋಡಿ, ಫಿಶ್ ಸಾಂಬಾರು ರೆಡಿ ಆಗ್ತಿದೆ. ನೆನ್ನೆ ಇರಿಸಿದ್ವಲ್ಲ, ಸೊ ಅದೇ ಫಿಶ್. ಏನಂದರೆ ತಲೆ ಕಬಾಬ್ ಮಾಡಲಿಕ್ಕೆ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಸಾಂಬಾರೇ ಮಾಡೋಣ ಅಂತಂದು ನೆನ್ನೆ ಇರಿಸಿದ್ದು ಫಿಶ್ನೇ ರೆಡಿ ಮಾಡ್ತಾಯಿದ್ದೀನಿ ಸಾಂಬಾರಿಗೀಗ. ಸೊ ಈ ಥರ ಫ್ರಿಡ್ಜ್ ಇದ್ದರೆ ನೋಡಿ, ಯಾವುದೇ ರೀತಿ ಫ್ರಿಡ್ಜ್ ಇದ್ದರೆ ನೋಡಿ ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ. ಸೊ ನಾನ್ ವೆಜ್ ಅಂದರೆ ಜಾಸ್ತಿ ದಿನ ಇಡಬಾರ್ದು. ಏನಂದರೆ ಒಂದಿನ ನೆನ್ನೆ ಇಟ್ಟಿದ್ವಲ್ವ, ಸೊ ಇವತ್ತು ಈಗ ಸಂಜೆ ಮಾಡ್ತಾಯಿದ್ದೀನಿ. ಸಂಜೆ ಆದರೆ ಎಲ್ಲರೂ ಇರ್ತಾರೆ, ಬೆಳಗ್ಗೆ ಟೈಮ್ ಆದರೆ ಸರಿ ಇರಲ್ಲ. ಸಂಜೆ ಆದರೆ ಎಲ್ಲರೂ ಇರ್ತಾರೆ, ಮಕ್ಕಳಾಗಲಿ, ತಾತರು, ಅಜ್ಜಿರು ಎಲ್ಲರೂ ಹೊಲ್ದತ್ರ ಹೋಗಿರ್ತಾರಲ್ಲ, ಬಂದಿರ್ತಾರೆ. ಸಂಜೆ ಊಟ ಸರಿ ಹೋಗುತ್ತೆ ಅಂತ ಈಗ ಮಾಡ್ತಾಯಿದ್ದೀನಿ. ನೋಡಿ ಕುದೀತಾ ಇದೆ, ಇನ್ನೇನು ಬೆಂದಿದೆ. ಇದು ಇನ್ನೊಂದು 10% ಇದೆ ಅಷ್ಟೇ ಬೆಂದಿದೆ. ಇನ್ನೇನು ಜಾಸ್ತಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಫಿಶ್ಶು, ಎಲ್ಲ ಬಿಟ್ಕೊಬಿಡುತ್ತೆ, ಹಂಗೆ ಮೂಳೆ ಎಲ್ಲ ಬಿಟ್ಕೊಬಿಡುತ್ತೆ. ಅದಕ್ಕೆ ಒಂದು 5 ನಿಮಿಷ ಮಾತ್ರ ಆ ಕಡೆ ಈ ಕಡೆ 2 ಸೈಡು ಬೇಯಿಸ್ಬಿಟ್ಟು ಆಫ್ ಮಾಡಿಬಿಡ್ತೀನಿ. ಅದಲ್ಲದೆ ಸ್ವಲ್ಪ ಒನ್ ಟೈಮಿಂಗ್ ಮಾತ್ರ ಮಾಡ್ತಿರೋದ್ರಿಂದ ಇದು ಏನಾಗುತ್ತೆ ಅಂದರೆ, ಅದು ತಿಳಿ ನೀರು ಸಾಂಬಾರು ಏನಾದರೆ ಸ್ವಲ್ಪ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಕುದಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸರಿ ಹೋಗುತ್ತೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫಿಶ್ ಸಾಂಬಾರು. ಅಂದರೆ ರೆಸಿಪಿಯನ್ನು ನಾನು ಶೂಟ್ ಮಾಡಲಿಕ್ಕೆ ಹೋಗಿಲ್ಲ, ಯಾಕಂದರೆ ಸ್ವಲ್ಪನೇ ಸಾಂಬಾರು ಮಾಡ್ತಿರೋದು. ಸ್ವಲ್ಪ ಯಾವಾಗಾದರೂ ಜಾಸ್ತಿ ತಂದಾಗ ಆವಾಗ ಮಾಡಿದ್ರೆ ಸರಿ ಹೋಗುತ್ತೆ ಅಂತಂದು ಈಗ ಸ್ವಲ್ಪನೆಲ್ವ ಸಾಂಬಾರು ಮಾಡ್ತಿರೋದು. ಏನು ರೆಸಿಪಿ ಏನು ಶೂಟ್ ಮಾಡಿಲ್ಲ, ಹಾಗೆ ಸುಮ್ಮನೆ ಸಾಂಬಾರು ಮಾಡಿದ್ದೀನಿ ಅಷ್ಟೇ. ರೈಸು ಮುದ್ದೆ 2 ರೆಡಿಯಾಗಿದೆ. ಮತ್ತು ಮೀನು ಸಾಂಬಾರು ಫಸ್ಟಕ್ಕೆ ಸಾಂಬಾರು ಮಾಡಿ ಇಟ್ಬಿಟ್ರೆ ಆಮೇಲೆ ಮುದ್ದೆ ಅನ್ನ ಮಾಡ್ತೀವಿ ಅಂದರೆ ಆಗೋಲ್ಲ, ಯಾಕೆಂದರೆ ಆರಿದ್ರೆ ಮತ್ತೆ ಬಿಸಿ ಮಾಡಬೇಕಾಗುತ್ತೆ, ಮತ್ತು ಅದು ಬಿಸಿ ಮಾಡಿದ್ರೆ ಎಲ್ಲ ಕದ್ರುಕೊಂಡು ಹೋಗ್ಬಿಡುತ್ತೆ ಅದಕ್ಕೆ. ಸೊ ಈಗ ಇನ್ನೇನು ಬೆಂದಿದೆ ಅನಿಸುತ್ತೆ, ಆಫ್ ಮಾಡ್ತೀನಿ. ಫಿಶ್ಗೆ ಏನಿದ್ರು ಹುಣಸೆ ಹುಳಿ ಮುಂದಿರಬೇಕು, ಸೊ ಅವಾಗ ಚೆನ್ನಾಗಿರುತ್ತೆ ಟೇಸ್ಟು. ಘಮ ಅಂತೂ ಸಖತ್ತಾಗಿ ಬರ್ತಿದೆ. ಆಲ್ರೆಡಿ ಸಾಂಬಾರು ಕೂಡ ಆಗಿದೆ, ಘಮ ಸೂಪರಾಗಿ ಬರ್ತಾಯಿದೆ. ಇದು ಹುಣಸೆ ಹುಳಿ ಮುಂದೆ ಮಾಡಬೇಕಷ್ಟೇ, ಫಿಶ್ಗೆ ಚೆನ್ನಾಗಿರುತ್ತೆ ಟೇಸ್ಟು. ಈ ಸರಿ ತಂದಿರೋವಂಥ ಫಿಶ್ ಏನು ಮುಳ್ಳೇನು ಜಾಸ್ತಿ ಇಲ್ಲ, ಪರವಾಗಿಲ್ಲ, ತಿನ್ಬೋದು. ಮಕ್ಕಳಾಗಲಿ ದೊಡ್ಡರಾಗಲಿ ಎಲ್ಲರೂ ತಿನ್ಬೋದು. ಅದೇ ಥರ ಮೀನು ತಂದಿದ್ದಾರೆ, ಚೆನ್ನಾಗಿದೆ. ಹಾಯ್ ವಾಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಾಮನಾಥ್ ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿರ ಗೈಸ್? ನೋಡಿ ಇವಾಗ ಮೇಲ್ಗಡೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತಂದು ಹೋಗ್ತಾಯಿದ್ದೀನಿ. ಸೊ ಇವತ್ತು ಟೈಮ್ ಆಗೋಯಿತು, ವಿಡಿಯೋ ಅಪ್ಲೋಡ್ ಮಾಡೋದೆಲ್ಲ ಲೇಟ್ ಆಯಿತು, ಸೊ ಅದಕ್ಕೆ ಟೈಮ್ ಆಗೋಯ್ತು. ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿಬಂದು ನಾನು ತಿಂಡಿ ತಿಂದು ಮತ್ತು ನೆಲೆಲ್ಲ ಕ್ಲೀನ್ ಮಾಡಿ, ಅದು ನಮ್ಮ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಧೂಳು ಜಾಸ್ತಿ ಬಂದುಬಿಡುತ್ತೆ. ಸೊ ನೆಲ ಒರೆಸ್ತಾನೆ ಇರಬೇಕು, ಇಲ್ಲಾಂದರೆ ಎಲ್ಲ ಧೂಳು ಜಾಸ್ತಿ ತುಂಬ್ಕೊಬಿಡುತ್ತೆ. ಸೊ ಅದಕ್ಕೆ ನೆಲೆಲ್ಲ ಒರೆಸಿ ಈಗ ರೆಡಿ ಮಾಡಿಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಈಗ ಮೇಲ್ಗಡೆ ಬಟ್ಟೆ ಸ್ಟಿಚಿಂಗಿಗೆ ಅಂತ ಹೋಗ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿದ್ದೀನಲ್ವ ಅಂತ ನೋಡಿದೆ, ಸ್ವಲ್ಪ ಲೀಕ್ ಆಗ್ತಿದೆ ಗ್ಯಾಸ್, ಯಾಕೋ ಗೊತ್ತಿಲ್ಲ. ಸೊ ಅದಕ್ಕೆ ಗ್ಯಾಸ್ ಆಫ್ ಮಾಡಿದ್ದೀನಲ್ವ ಅಂತಂದು ನೋಡಿದೆ ಅಷ್ಟೇ. ಇದು ಈ ರೋಸ್ ಗಿಡ ಇಟ್ಟಿದ್ವಲ್ಲ ನೋಡಿ, ಕಾಣಿಸ್ತೀವಿ
ಏನಂತಂತ ಎಲ್ಲ ಒಣಗೋಗ್ಬಿಟ್ಟಿತ್ತು ಅದು. ಅದಕ್ಕೆ ಒಣಗೋಗಿತ್ತಲ್ಲ ಎಲ್ಲ ಕಟ್ ಮಾಡಿ ತೆಗ್ದಾಕ್ಬಿಟ್ಟಿದ್ದೀನಿ. ಅದಕ್ಕೆ ಏನಾದರೂ ಬೇರೆದು ಹಾಕೋಣ ಅಂತಂದು. ಅದು ಬೇರು ದಪ್ಪ ಇದೆ, ಅದು ಹಂಗೆ ಇದೆ, ಇನ್ನೂ ತೆಗಿಯೋಕ್ಕೆ ಬರಲಿಲ್ಲ ಅದು ನನಗೆ. ಸೊ ಅದನ್ನು ನೋಡಬೇಕು, ಸಂಜೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸಂಜೆ ತೆಗಿಯೋಣ ಅಂತಂದು ಬೇರು ತೆಗೆದುಬಿಟ್ಟು. ಅದು ಬೇರು ಗಟ್ಟಿ ಇದೆ ಮತ್ತು ದಪ್ಪ ಇದೆ ಅದು. ಸೊ ಅದಕ್ಕೆ ಬೇರನ್ನ ಎಬ್ಬಾಕ್ಬಿಟ್ರೆ ಮತ್ತು ಬೇರೆ ಗಿಡ ಇಟ್ಟರೆ ಬೆಳ್ಕೊಳಕ್ಕೆ ಸರಿ ಹೋಗುತ್ತೆ ಅಂತಂದು. ಸೊ ಸ್ವಲ್ಪ ನೀರು ಹಾಕ್ಬಿಡೋಣ, ಅದು ನೆನ್ಕೊಳ್ಳಿ ಚೆನ್ನಾಗಿ ಅಂತ. ನೋಡಿ ಎಷ್ಟು ಬಿಸಿಲಿದೆ, ಸಖತ್ ಬಿಸಿಲು ಬರ್ತಾಯಿದೆ. ಮಳೆ ಬರುತ್ತೆ ಪಕ್ಕ, ಬಿಸಿಲು ಜಾಸ್ತಿ ಬರ್ತಾಯಿದೆ. ಆ ಕಡೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು. ಇದಕ್ಕೀಗ ನೀರು ಹಾಕ್ಕೊಂಡು ಚೆನ್ನಾಗಿ ನೆನ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು. ಒಂಚೂರು ಮಳೆ ಸ್ಟಾರ್ಟ್ ಆದರೆ ಸಾಕು, ಹೆಂಗಮ್ಮ ಅಂತದ್ದು ಮಣ್ಣು ಅಲ್ವೇ. ಆ ಗುಡ್ಡು ಇಕ್ಬೇಕಿತ್ತು ಡಬ್ಬ. ಇಷ್ಟು ನೋಡಿ, ಈಗ ಮ್ಯಾನೇಜರ್ ಬಂದಿದ್ರು, ಊಟ ಕೊಟ್ಬಿಟ್ಟು ಮೇಲ್ಗಡೆ ಹೊರಟಿದ್ದೀವಿ. ಅವರು ಮಳೆ ಬರೋದಕ್ಕೆ ನೋಡ್ರಿ, ಮಳೆ ಬರ್ತಾಯಿದೆ, ಕೂತ್ಕೊಂಡವ್ರಿ. ಈಗ ಫೋನ್ ತರೋಕೆ ಹೋಗ್ತಾರೆ. ಕಳ್ದಾಕೊಂಡು ಫೋನ್ ಕಳ್ದಾಕೋದು, ಫೋನ್ ತರೋದು, ಕಳ್ದಾಕೋದು, ಫೋನ್ ತರೋದು. ಸಿಕ್ತವ್ರಿಗೆ ಲಾಟ್ರಿ. ಒಂದು 3 ಕೀಪ್ಯಾಡ್ ಸೆಟ್ಟು, 1 ಸ್ಕ್ರೀನ್ ಟಚ್ಚು. ಅದಕ್ಕೆ ಅವ್ರು ಟಚ್ ಮೊಬೈಲೇ ತಗೊಂಬಲ್ಲ. ಸುಮ್ಮನೆ ಯಾಕೆ ವೇಸ್ಟು, ನಾನು ತಗೊಂಡ್ರೆ ಕಳ್ದಾಕದೆ ಬದುಕು ಅಂತ. ನಾನು ಹೋಗೋಣ ಮೇಲ್ಗಡೆ. ನಿಂತೋಯ್ತು. ಇದೇನ್ರದು ಚೀಲ? ಮಳೆ ನಿಂಗೆ ನೆಂದೋಗ್ತವೆ. ಹೌದು, ತಿರ್ಗ ಮತ್ತೆ ಚೀಲ ಎಲ್ಲ ಮಳೆ ಬರ್ತೈತಿ. ಮಳೆಗೆ ನೆಂತ್ಕೊ. ಇದೇನು ಹಿಂಗೆ ಬಿದ್ದೋಗೈತಿ ಇದು? ರಾಕ್ಷಸ? ಒಂದು ವರ್ಷ ಹಸುಗಟ್ಟಾಗಿ 1 ವರ್ಷದ ತಕ ಏನಜ್ಜಿ ಹೇಳಜ್ಜಿ, ಬ್ಯಾಗ್ ಹೊಲ್ಕೊಡ್ಬೇಕು ಒಳಗೆ. ಬರೀ ಕಳ್ದಾಕದೆ ಒಂದು ಬದುಕು. ಬೋಂಡ ಅದನ್ನೇನು ಚಾರ್ಜ್ ನಿಮ್ಗೆ ಮಾತ್ರ, ನಮ್ದಕ್ಕೆ ಯಾವುದಕ್ಕೂ ಯೂಸ್ ಆಗಲ್ಲ. ಹೊಸದು ಬಂತು ಫೋನ್ ಎಲ್ಲ ಪ್ರದೋಷಪ್ಪ. ಅದೇ ಫೋನೇ. ಸಾಕು ಅಂದ್ರೆ ಬೇಕು ಅಂದರು, ಅದು 2 ಅದೇ. ಕಳ್ಕೊಂಬ ಸಂಪತ್ಗೆ ಏನಕ್ಕೆ ಹಾಕ್ಬೇಕು ಬಂಡವಾಳನ? ಇನ್ನ ಕಮ್ಮಿದಿದ್ರೆ ತರಬೇಕಿತ್ತು. ಆಗುದಿಲ್ಲ, ಅದು ಹಾಕಷ್ಟೆ ಅಲ್ಲ. ಇನ್ನ ಕಮ್ಮಿದಿದ್ರೆ ತರಬೇಕಿತ್ತು. ಏನಜ್ಜೆ? 500 ರೂಪಾಯಿದು ಇರ್ಲಿಲ್ವೇ? ಇದನ್ನೇ ತೆಗ್ದಾಕತ್ತ, ತೆಗ್ದಾಕತ್ತ. ಈ ಸಿ ಪಿನ್ ಕೊಟ್ಟವ್ರು ಇವಾಗ. ಇದಕ್ಕೆ ನನ್ನ ಫೋನ್ಗೂ ಚಾರ್ಜ್ ಹಾಕೋಬೋದು ಈ ಥರ ಆದರೆ. ನೀವು ಮುಂಚೆಲ್ಲ ಚಿಕ್ಕ ಪಿನ್ ಬರೋದು, ಈಗ ನೋಡಿ ದೊಡ್ಡ ಪಿನ್ನೇ ಕೊಟ್ಟವ್ರೆ. ಅದಕ್ಕೆ ಬರೋಲ್ಲ ಅದು. ಟೆಸ್ಟು ಹೆಂಗಜ್ಜಿ ಕರೆದಿದ್ದು? ನಾನು ಬ್ಲೌಸ್ ಕಟಿಂಗ್ ಮಾಡ್ತಿದ್ದೆ. ಇನ್ನು ಎಷ್ಟು? 4 ಗಂಟೆ ಟೈಮು. ಕಾಫಿ ಟೀ ಕರೆಂಟ್ ಹೋಗಿರ್ಬೇಕಣ್ಣ. ಎನ್ನೆಲ್ಲ ಫಿಶ್ ತಿಂದೀಗ ಅಲ್ಲೇ ಬೋಂಡ್ ಹಾಕ್ಕೊಂತೀಯ. ಕರೆಂಟ್ ಹೋಗೈತೆ. ಎಲ್ಲಿ 2 ಮಳೆ ಬಂದರೆ ಸಾಕು, ಕರೆಂಟ್ ತೆಗಿತಾರೆ.
ಸೊ ಏನಾದರೆ ಈಗ ಬೋಂಡ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವರಂತೂ ಬೋಂಡ ಹಾಕು ಅಂತಂದು, ಏನಂದರೆ ಮಳೆ ಬೇರೆ ಬರ್ತಿತ್ತಲ್ವ ಅದಕ್ಕೆ. ಸೊ ನೆನ್ನೆನು ಫಿಶ್ ಸಾಂಬಾರೆಲ್ಲ ಮಾಡಿದ್ದೀವಿ, ಫಿಶ್ ನಾನ್ ವೆಜ್ ಅದು ಇದು ತಿಂತಾನೆ ಇದ್ವಿ, ಬೋಂಡನು ಬೇಕಾಗಿಕ್ಕೆ ಹಾಕು ಚೊಳಿ ಅಂತಂದರು. ಸೊ ಅದಕ್ಕೆ ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಮಕ್ಕಳೆಲ್ಲ ಆಟಾಡಕ್ಕೆ ಹೋಗಿದ್ದಾರೆ ನೋಡಿ. ಈ ಥರ ಬೋಂಡ ಅಂದರೆ ಇದೇ ಬೋಂಡ, ಈರುಳ್ಳಿ ಬೋಂಡ. ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ತಬಾಕ್ಸಿ ಇರಲಿಲ್ಲ, ಮತ್ತು ನುಗ್ಗೆ ಸೊಪ್ಪು ಇದನ್ನೆಲ್ಲ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮಾಮೂಲಿ ನಿಮಗೆ ಗೊತ್ತಲ್ವ, ಉದ್ದ ಸೀಳು ಹಾಕ್ತೀನಿ ನಾನು, ಅದಕ್ಕೆ ಹಂಗೆ ಕಾಣಿಸ್ತಾ ಇದೆ ಇದರಲ್ಲಿ. ಸೊ ಇಷ್ಟೂ ಹಾಕಿದ್ದು. ಅದೇ ಹೇಳ್ತೀನಿ, ಒಬ್ಬರು ನಡು ಸೈಡ್ ಹೋಗಿದ್ರು ಫೋನ್ ತರಕ್ಕೆ, ಕಳ್ಕೊಂಡಿದ್ರಲ್ಲ ಫೋನು, ಅದಕ್ಕೆ ಫೋನ್ ತರಕ್ಕೆ ಹೋಗಿದ್ರು. ನೋಡಿ ಯಾಕೆ ನಾನೇ ಬರಲಿಲ್ಲ ತಬಾಕ್ಸಿ ಸೊಪ್ಪು ತರೋಕ್ಕೆ ಅಂತಂದು ಹೇಳ್ತಿದ್ರು. ತಬಾಕ್ಸಿ ಸೊಪ್ಪು ಹಾಕಿದ್ರೆ ಮಾತ್ರ ಸಾಕಾಗಿರುತ್ತೆ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಸಾಕಬೇಕು, ಬೋಂಡ ಹಾಕಬೇಕು. ಮಧ್ಯಾಹ್ನ ಊಟಕ್ಕೆ ಬಂದಿರಲ್ಲ, ಅವಾಗಾದರೂ ಹೇಳೋಗಿದ್ರೆ ವಡೆಗೆ ಏನಾದರೂ ರೆಡಿ ಮಾಡ್ಬೋದಿತ್ತು. ಕಡಲೆಬೇಳೆ ಎಲ್ಲ ಇದ್ವು, ಕಡಲೆಬೇಳೆ ಎಲ್ಲ ನಾನು ಹಾಕ್ಬಿಟ್ಟು ವಡೆ ಮಾಡಬೇಕಾಯ್ತು, ಚೆನ್ನಾಗಿರೋದು. ಸೊ ಲೇಟಾಗಿ ಹೇಳಿದ್ರಲ್ಲ, ಆಗಲಿ ಪರವಾಗಿಲ್ಲ ಅಂತಂದು ನಾನು ಯೂಶ್ವಲಿ ಯಾವಾಗ್ಲೂ ಈ ಬೋಂಡ, ಬಜ್ಜಿ ಬೋಂಡ ಈ ಥರದ್ದು ಏನೇ ಹಾಕಿದ್ರು ಸ್ವಲ್ಪ ಜೀರಿಗೆ ಮತ್ತು ಅಜ್ವಾನ ಎರಡೂ ಹಾಕ್ತೀನಿ. ಓಂಕಾಳು ಹಾಕೋದ್ರಿಂದ ಏನಂದರೆ ಇದಕ್ಕೆ ಸ್ವಲ್ಪ ಸೋಡಾ ಹಾಕಿರ್ತೀವಲ್ವ, ಸೊ ಸೋಡಾ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆ ಥರ ಇರೋದೆಲ್ಲ, ಅಸಿಡಿಟಿ, ಗ್ಯಾಸ್ಟ್ರಿಕ್ ಈ ಥರ ಎಲ್ಲ ಆಗ್ತಿರುತ್ತೆ. ಸೊ ಅಜ್ವಾನ ಮತ್ತು ಜೀರಿಗೆ ಹಾಕೋದ್ರಿಂದ ಸೊ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅಂತಂದು ಹಾಕ್ತೀನಿ. ಅಡುಗೆಗೆ ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ. ಜೀರಿಗೆ ಅಂತೂ ಸಿಕ್ಕಾಪಟ್ಟೆ ಬಿಡಿ, ಜೀರಿಗೆ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಅಡುಗೆಗೆ. ಅಜ್ವಾನ ಅವಾಗವಾಗ, ಅಂದರೆ ಕೆಲವೊಂದೊಂದು ಸರಿ ಏನು ಮಾಡ್ತೀನಿ ಅಂದರೆ, ನಮ್ಮ ಮನೆಯವರು ಸ್ವಲ್ಪ ಅವರೇ ಜಾಸ್ತಿ ಗ್ಯಾಸ್ಟ್ರಿಕ್ ಅನ್ನೋದು. ಸೊ ಅವರಿಗೆ ನೈಟು ನೀರಲ್ಲಿ, ಬಿಸಿನೀರಲ್ಲಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಸ್ಟ್ರೈನ್ ಮಾಡಿಕೊಡ್ತೀನಿ ಕುಡಿಲಿಕ್ಕೆ, ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಅಂತ. ಸೊ ಈಗ ಮಕ್ಕಳು ಆಟಾಡಕ್ಕೆ ಹೋಗಿದ್ದಾರಲ್ಲ, ಬರೋ ಅಷ್ಟರಲ್ಲಿ ಆವಾಗಲೇ ಕೇಳಿದ್ರು, ಮಮ್ಮಿ ಹಾಕಿದ್ರೆ ಬೋಂಡ ಅಂತಂದು, ಇನ್ನೂ ಹಾಕಿಲ್ಲ ಅಂದಿದ್ದಕ್ಕೆ ಅವ್ರು ಆಟಾಡಕ್ಕೆ ಹೋಗಿದ್ದಾರೆ. ಹಾಲು ಕುಡಿದ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಬೋಂಡ ಹಾಕೋಣ ಅಂತ ನೋಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಸ್ಟೀಲ್ ಬಾಣಲಿಲಾದರೆ ಚೆನ್ನಾಗಿ ಬೇಯ್ತವೆ ಮತ್ತು ಬೇಗ ಕೂಡ ಆಗ್ತವೆ. ಸಿಲ್ವರ್ ಬಾಣಲಿಲಿ ಅಷ್ಟು ಬೇಗ ಬೇಯೋದಿಲ್ಲ. ಏನೇ ಮಾಡಿದ್ರು ಸ್ಟೀಲ್ ಬಾಣಲಿಯಲ್ಲೇ ಮಾಡ್ತೀನಿ. ಸಿಲ್ವರ್ ಬಾಣಲಿ ಇದೆಯಲ್ಲ, ಅದರಲ್ಲಿ ಮೆಣಸಿಕಾಯಿ, ಬೆಂಡೆಕಾಯಿ ಈ ಥರದ್ದೇನಾದರೂ ಫ್ರೈ ಮಾಡ್ಕೋಬೇಕಾದ್ರೆ, ಅಂದರೆ ಹುರ್ಕೊಳ್ಬೇಕಾದ್ರೆ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ ಅಷ್ಟೇ. ಇನ್ನೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಇನ್ನು ಸ್ಟೀಲ್ ಬಾಣಲಿನೇ ಯೂಸ್ ಮಾಡ್ತೀನಿ. ಹಿಟ್ಟು ನೋಡಿ ಎಷ್ಟು ಸ್ಮೂತಾಗಿದೆ ಅಂತಂದು, ಚೆನ್ನಾಗಿದೆ. ಈ ಥರ ಸ್ಮೂತಾಗಿ ಕಲಿಸ್ಬೇಕು, ಗಟ್ಟಿ ಕಲಿಸಿದ್ರೆ ಒಂಥರ ರಫ್ ಬರ್ತವೆ, ಈ ಥರ ಸ್ಮೂತಾಗಿ ಕಲಿಸಿದ್ರೆ ಚೆನ್ನಾಗಿ ಬರ್ತವೆ. ಸೊ ನೈಸಾಗಿ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ ನನಗೆ. ಬೋಂಡ ತರ್ತರಿಯಾಗಿರಬೇಕು, ಅಂದರೆ ಯಾವ ಥರ ಹೇಳ್ತಾರೆ, ಮುಳ್ಳು ಥರ ಇರಬೇಕು, ಆ ಥರ ಹಾಕಿದ್ರೆ ನನಗೆ ಸಖತ್ ಇಷ್ಟ ಆಗುತ್ತೆ ಅದು ಬೋಂಡ. ಪ್ಲೀಸ್ ನೋಡಿರಿ, ಬೋಂಡ ರೆಡಿ ಆದವು. ಸರ್ ಬೋಂಡ ರೆಡಿ. ಇದರಲ್ಲಿ 2 days ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.